ಹೇಳ್ತೀನಿ ಇಲ್ಲಪ್ಪ, ಕುತ್ಕೊಳ್ರಿ. ನಾವು ಮಾಡ್ತಾ ಇಲ್ಲ, ಕೇಳ್ರಿ, ನಾವು ಮಾಡ್ತಾ ಇಲ್ಲ. ನಿಮ್ಮಗಳ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಇರ್ರಿ ಒಂದ್ ನಿಮಿಷ, ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ನಾವು ನೀವು ಏನು ಮಾತನಾಡ್ತೀರಿ ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಪೂರ್ತಿ ಕೇಳಿಸ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಪೂರ್ತಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಬೇಕು ಅನ್ನಂಗಿದ್ರೆ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಮಾತನಾಡೋಂಥ ಮಾತಲ್ಲಿ ನಿಮ್ಗೆ ಏನಾದ್ರು ನೋವಾಗಂತಂದಿದ್ರೆ ನೀವು ನನ್ನ ಗಮನಕ್ಕೆ ತಂದ್ರಿ. ಇಲ್ಲಿ ನಾನು ಬೇರೆ ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ. 5 ವರ್ಷ ಸರ್ಕಾರ ಜನಾದೇಶ ನಿಮಗೆ ಕೊಟ್ಟಿದೆ, ನೀವಿರಿ, ನಮ್ಗೆ ಅದರದ ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ಇವತ್ತು ಈ ವೇದಿಕೆಯಲ್ಲಿ ಮುನಿಯಪ್ಪ ಅವರು ಹಿರಿಯರು, ಅವರು ರಾಜಕೀಯ ಬಿಜೆಪಿ ಮತ್ತೆ JDS ಅಂದಿದ್ದಕ್ಕೆ ನಾನು ಮಾತನಾಡ್ತಾರೆ ಇಲ್ಲ, ನಾನು ಮಾತಾಡ್ತಾ ಇರಲಿಲ್ಲ. ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾವು ಮಾತಾಡಲ್ಲ. ಹೇಳ್ತೀನಿ ಇಲ್ಲಪ್ಪ, ಕುತ್ಕೊಳ್ರಿ. ನಾವು ಮಾಡ್ತಾ ಇಲ್ಲ, ಕೇಳ್ರಿ, ನಾವು ಮಾಡ್ತಾ ಇಲ್ಲ. ನಿಮ್ಮಗಳ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಇರ್ರಿ ಒಂದ್ ನಿಮಿಷ, ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ನಾವು ನೀವು ಏನು ಮಾತನಾಡ್ತೀರಿ ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಪೂರ್ತಿ ಕೇಳಿಸ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಪೂರ್ತಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಬೇಕು ಅನ್ನಂಗಿದ್ರೆ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಮಾತನಾಡೋಂಥ ಮಾತಲ್ಲಿ ನಿಮ್ಗೆ ಏನಾದ್ರು ನೋವಾಗಂತಂದಿದ್ರೆ ನೀವು ನನ್ನ ಗಮನಕ್ಕೆ ತಂದ್ರಿ. ಇಲ್ಲಿ ನಾನು ಬೇರೆ ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ. 5 ವರ್ಷ ಸರ್ಕಾರ ಜನಾದೇಶ ನಿಮಗೆ ಕೊಟ್ಟಿದೆ, ನೀವಿರಿ, ನಮ್ಗೆ ಅದರದ ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ಇವತ್ತು ಈ ವೇದಿಕೆಯಲ್ಲಿ ಮುನಿಯಪ್ಪ ಅವರು ಹಿರಿಯರು, ಅವರು ರಾಜಕೀಯ ಬಿಜೆಪಿ ಮತ್ತೆ JDS ಅಂದಿದ್ದಕ್ಕೆ ನಾನು ಮಾತನಾಡ್ತಾರೆ ಇಲ್ಲ, ನಾನು ಮಾತಾಡ್ತಾ ಇರಲಿಲ್ಲ. ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾವು ಮಾತಾಡಲ್ಲ.